35 ಶಾಸಕರ ಬಲದೊಂದಿಗೆ ಸುಭದ್ರ ಸರ್ಕಾರ ರಾಜ್ಯದಲ್ಲಿ ಇದ್ರೂ ಕೂಡ ಅದ್ಯಾಕೋ ಕಾಂಗ್ರೆಸ್ ಸರ್ಕಾರದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋ ವಿಚಾರ ಆಗಿಂದಾಗೆ ಚರ್ಚೆಗೆ ಒಳಪಡ್ತಲೇ ಇರುತ್ತೆ. ಈಗಲೂ ಕೂಡ ಅಂಥದ್ದೇ ಒಂದು ವಿವಾದ. ಸಂಕ್ರಾಂತಿ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಅಂತೂ ಪಕ್ಕ ಅನ್ನೋ ರೀತಿಯಲ್ಲೇ ಆಗ್ತಾ ಇದೆ ಬೆಳವಣಿಗೆ. ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ, ನೋಡೋಣ ನಿನ್ ಫೈನಾನ್ಸ್ ಹೆಂಗಿದೆ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ. ನಾನು 3 ತಿಂಗಳ ಕಾಲ ನಾನು ಸಲಹೆ ಕೊಡ್ಲಿಕ್ಕೆ ಹೋಗಲ್ಲ, ನಾನು ಬೆಂಗಳೂರಿಗೆ ಹೋಗಲ್ಲ. ಕೇಳಿದ್ರಲ್ಲ, ಶಾಸಕರ ಇದೇ ಮಾತುಗಳಿಂದ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಬಳಿಕ ಸಂಕ್ರಾಂತಿ ಲಕ್ಷಣಗಳು ಎದ್ದು ಕಾಣ್ತಿವೆ. ಕಾಂಗ್ರೆಸ್ ಕ್ಯಾಬಿನೆಟ್ಗೆ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಮಾಡಿದಂತೆ ಕಾಣುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ ಪುನರ್ರಚನೆ ಪಕ್ಕ ಎನ್ನುವ ಸುಳಿವು ಸಿಕ್ಕಿದೆ. 3 ತಿಂಗಳು ಬೆಂಗಳೂರಿಗೆ ಹೋಗೋದಿಲ್ಲ ಅಂತ BR ಪಾಟೀಲ್ ಹೇಳಿದ್ದಾರೆ. ಇನ್ನೊಂದು ಕಡೆ ಮತ್ತೊಬ್ಬ ರೆಬಲ್ ಶಾಸಕ ಬಸವರಾಜ ರಾಯರೆಡ್ಡಿಗೆ ಸಿಎಂ ಅದೇನೋ ವಾಗ್ದಾನ ಕೊಟ್ಟಿದ್ದಾರೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಲೋಕಸಭಾ ಚುನಾವಣೆ ಬಳಿಕ ರೆಬಲ್ ಶಾಸಕ ಬಸವರಾಜ ರಾಯರೆಡ್ಡಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಎನ್ನಲಾಗಿದೆ. ಮುಂದಿನ ಜುಲೈನಲ್ಲಿ ಸಿಎಂ ನನ್ನ ಮಂತ್ರಿ ಮಾಡ್ತೀನಿ ಎಂದಿದ್ದಾರೆ ಅಂತ ಸ್ವತಃ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗ್ರಿ. ನಾನು ಹೇಳಿದೆ ಆರ್ಥಿಕ ಸಲಹೆಗಾರ ಆಗ್ತೇನೆ, ಬಟ್ ಅದಕ್ಕೆ ಅಧಿಕಾರ ಇರಬೇಕು, ಪವರ್ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡಲಿ ನಾನು ಅಂತಾನೆ ಹೇಳ್ಬಿಟ್ಟೆ. ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ, ನೋಡೋಣ ನಿನ್ ಫೈನಾನ್ಸ್ ಹೆಂಗಿದೆ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ. ನಾನು ಸಿಎಂಗೆ ಯಾವುದೇ ಸಲಹೆ ನೀಡಿಲ್ಲ ಎಂದಿರೋ BR ಪಾಟೀಲ್, ನಾನು ಮುಂದಿನ 3 ತಿಂಗಳು ಬೆಂಗಳೂರಿಗೆ ಹೋಗಲ್ಲ, ಅದರ ಬದಲಿಗೆ ಕಲಬುರಗಿಯಲ್ಲೇ ಇದ್ದು ಲೋಕಸಭಾ ಚುನಾವಣೆಗಾಗಿ ಓಡಾಡುತ್ತೇನೆ ಅಂತ ಹೇಳಿ ಕುತೂಹಲ ಕೆರಳಿಸಿದ್ದಾರೆ. ವಿಶೇಷವಾಗಿ ನಾನು 3 ತಿಂಗಳ ಕಾಲ ನಾನು ಸಲಹೆ ಕೊಡ್ಲಿಕ್ಕೆ ಹೋಗಲ್ಲ, ನಾನು ಬೆಂಗಳೂರಿಗೆ ಹೋಗಲ್ಲ. 3 ತಿಂಗಳ ಕಾಲ ನೀವು ಸೇರಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ, ಅದು ಕಲಬುರಗಿಯಲ್ಲಿ ಮತ್ತು ಬೀದರ್ನಲ್ಲಿ, ರಾಯಚೂರಿನಲ್ಲಿ, ನಾವು ಕಲ್ಯಾಣ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೇಬೇಕು ಅನ್ನುವಂಥ ಛಲ ತೊಟ್ಟು ನಾವು ಕೆಲಸ ಮಾಡಿದ್ದೇವೆ. ಬಹಿರಂಗ ಹೇಳಿಕೆಗಳಿಂದ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸಂಕ್ರಾಂತಿಗಂತೂ ವೇದಿಕೆ ಸಿದ್ಧವಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಒಳಗೆ ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ಹೊರಬಂದಿರುವ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಅದರಲ್ಲೂ ಸಂಕ್ರಾಂತಿಯ ಬಳಿಕ ಸಂಪುಟ ಪುನಾರಚನೆ ಆಗುತ್ತಾ? ರಾಯರೆಡ್ಡಿ ಅವರ ಮಾತುಗಳನ್ನ ಕೇಳಿದ್ರೆ ಬಹುತೇಕ ಹೌದು ಅನ್ನೋ ರೀತಿಯಲ್ಲೇ ಇದೆ. ಕಾಂಗ್ರೆಸ್ನಲ್ಲಿ ಆ ಮೂಲಕ ಈ ಕ್ಯಾಬಿನೆಟ್ ಗೊಂದಲ ನಮಗೆ ನೆನಪಿದೆ. ಅಶೋಕ್ ಪಟ್ಟಣ್ ಅವರು ಕೂಡ ನೇರವಾಗಿ ಹೇಳ್ಬಿಟ್ಟಿದ್ರು, ನನ್ಗೆ ಹೈಕಮಾಂಡ್ ಅವರೇ ಹೇಳಿದ್ದಾರೆ ಸ್ವಲ್ಪ ತಿಂಗಳ ನಂತರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಅಂತ. ಹೀಗಾಗಿ ಇದೇ ಕ್ಯಾಬಿನೆಟ್ 5 ವರ್ಷಗಳ ಕಾಲ ಅಂತೂ ಮುಂದುವರಿಯೋದೇ ಇಲ್ಲ ಅನ್ನೋದು ಮತ್ತೆ ಪಕ್ಕ ಆಗ್ತಾ ಇದೆ. ಅದರಲ್ಲೂ ಸಂಕ್ರಾಂತಿ ಬಳಿಕವೇ ಒಂದಷ್ಟು ಬದಲಾವಣೆಗಳು ಸಚಿವ ಸಂಪುಟದ ಒಳಗಾಗಬಹುದು ಅನ್ನೋ ರೀತಿಯಲ್ಲಿ ಹೇಳಿಕೆ ಹೊರಬರ್ತಾ ಇದೆ. ಅದರಲ್ಲೂ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನದ ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಅನ್ನೋದು ಅವರ ಮಾತಿನಲ್ಲೇ ನಾವು ಕೇಳಿಸ್ಕೊಂಡು. ಈಗ ಆಲ್ರೆಡಿ ಅವರಿಗೆ ಯಾವಾಗ ಬಹಿರಂಗವಾಗಿ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಅನುದಾನ ಬಿಡುಗಡೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಕ್ಷೇತ್ರದ ಜನರು ಮುನಿಸ್ಕೊಂಡಿದ್ದಾರೆ ಅಂತ ಹೇಳಿ ಯಾವಾಗ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಅನ್ನೋ ರೀತಿಯ ಸ್ಥಾನಮಾನ ನೀಡಿದ್ರೂ ಕೂಡ ಅವರ ಮನಸ್ಸು ಯಾಕೋ ಕಂಪ್ಲೀಟ್ ಆಗಿ ಸಮಾಧಾನ ಆದಂತೆ ಕಾಣಲಿಲ್ಲ. ಒಳಬೇಗುದಿ ಮುಂದುವರಿತು. ಮತ್ತೆ ಸ್ವಪಕ್ಷೀಯರ ವಿರುದ್ಧವಾಗಿ ಸಿಡಿದೆದ್ರು BR ಪಾಟೀಲ್. ಅದರಲ್ಲೂ ನೇರವಾಗಿ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿ, ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿ, ಮಂತ್ರಿಗಿರಿಗೆ ಅಡ್ಡಿಯಾಗುವ ಒಂದಷ್ಟು ಪ್ರಯತ್ನಗಳು ಸಂಪುಟದ ಒಳಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಾ ಇದೆಯಾ ಅನ್ನೋ ರೀತಿಯ ಬೆಳವಣಿಗೆಗಳೂ ಕೂಡ ಇತ್ತು. ಸಿಎಂ ಮನಸ್ಸಿಗೆ ವಿರುದ್ಧವಾಗಿ ಸಂಪುಟ ರಚನೆ ಆಗೋಯ್ತಾ? ಹಿಂದೆ ರಚನೆ ಆದ ಸಂದರ್ಭದಲ್ಲಿ ಯಾರೆಲ್ಲ ಮುಖ್ಯಮಂತ್ರಿಗಳ ಲಿಸ್ಟ್ನಲ್ಲಿದ್ರು, ಯಾರೆಲ್ಲ ಮುಖ್ಯಮಂತ್ರಿಗಳ ಆಪ್ತರು ಅನ್ನೋ ಲಿಸ್ಟ್ನಲ್ಲಿದ್ರು, ಅವರನ್ನ ಹೊರತುಪಡಿಸಿ ಬೇರೆಯವ್ರಿಗೂ ಕೂಡ ಈಗಿರುವ ಹಾಲಿ ಇರುವ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಲಾಯ್ತಾ? ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ ಈ ರೀತಿಯಾದ ಭರವಸೆಗಳನ್ನ ನೀಡ್ತಿದ್ದಾರಾ? ಸಂಕ್ರಾಂತಿವರೆಗೂ ಸುಮ್ಮನಿರಿ, ಆಮೇಲೆ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ, ನಾನ್ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರಾ ಸಿದ್ದರಾಮಯ್ಯ ಅವರು ಅಂತ ಹೇಳಿ BR ಪಾಟೀಲ್ ಅವರ ಹೇಳಿಕೆ ಸೂಕ್ಷ್ಮವಾಗಿ ಅದನ್ನೇ ತಿಳಿಸ್ತಾ ಇದೆ.
ಹೀಗಾಗಿನೇ ಲೋಕಸಭಾ ಚುನಾವಣೆ ಬಳಿಕ ಸಂಪುಟದಲ್ಲಿ ಬದಲಾವಣೆ ಆಗೋದು ಬಹುತೇಕ ಖಚಿತ ಅನ್ನೋ ರೀತಿಯಲ್ಲೇ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ನಾನು ಯಾವುದೇ ರೀತಿಯ ಸಲಹೆಯನ್ನ ನೀಡೋದಿಲ್ಲ, ಡೈರೆಕ್ಟ್ ಆಗಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್. ಆರ್ಥಿಕ ಸಲಹೆಗಾರ ಅನ್ನೋ ಪೋಸ್ಟ್ ಅನ್ನ ಕೊಟ್ಟಿದ್ರು ಕೂಡ ನಾನು ಯಾವುದೇ ರೀತಿ ಸಲಹೆ ನೀಡೋದಿಲ್ಲ. ಇನ್ಫ್ಯಾಕ್ಟ್ 3 ತಿಂಗಳು ಬೆಂಗಳೂರಿಗೆ ನಾನು ಹೋಗೋದೇ ಇಲ್ಲ, ನನ್ನ ಕ್ಷೇತ್ರದಲ್ಲೇ ಎತ್ಕೊಂಡು ಕಾದು ನೋಡ್ತೇನೆ ಅಂತ ಹೇಳಿ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದಾರೆ. 3 ತಿಂಗಳ ಒಳಗಾಗಿ ಮುಖ್ಯಮಂತ್ರಿಗಳೇ ನೀಡಿರುವ ಭರವಸೆ ಈಡೇರದೆ ಹೋದ್ರೆ ಮುಂದೇನಾಗತ್ತೆ ಅನ್ನೋ ಕುತೂಹಲಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್.